ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಲಾಸ್ಟ್ ವಾರದ ಸ್ಯಾಟರ್ಡೇಯಲ್ಲಿ ಕೆ ಎ ವಿರುದ್ಧ 8 ಸ್ಟೂಡೆಂಟ್ಸ್ಗಳು ಪೆಟಿಷನರ್ ಆಗಿ ಹೈಕೋರ್ಟಲ್ಲಿ ಪೆಟಿಷನ್ ಹಾಕಿದ್ರು. ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ನಮಗೆ ಅನ್ಯಾಯ ಆಗಿದೆ ಅಂತ ಕೆ ಎ ನೀಡಿದ ಒಂದು ಪ್ರೊವಿಷನಲ್ ರಿಸಲ್ಟ್ ಮೇಲೆ ಸೊ ಕೆ ಎ ಅವರು ಹೈಕೋರ್ಟ್ ಅವತ್ತು ಒಂದು ಹಿಯರಿಂಗನ್ನು ಕೇಳಿ ಮತ್ತೆ ಇವತ್ತಿಗೆ ಅದನ್ನು ಹಿಯರಿಂಗ್ನ ಪೋಸ್ಟ್ಪೋನ್ ಮಾಡಿದರು. ಇವತ್ತು ಕೂಡ ಹಿಯರಿಂಗ್ ಆಗಿದೆ. ಅದೇನೇನಾಯಿತು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಕಡೆವರೆಗೂ ನೋಡಿ. ಸೊ ಅದಕ್ಕೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಬೆಳಗ್ಗೆಯಿಂದ ತುಂಬ ನಾವು ವೇಟ್ ಮಾಡ್ತಾ ಇದ್ವಿ, ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಬೇಗ ಹಿಯರಿಂಗ್ ಬರಲಿ ಅಂತ. ತುಂಬ ಲೇಟಾಗಿ ಸ್ಟಾರ್ಟ್ ಆಯಿತು, 4 ಗಂಟೆಗೆ ಸ್ಟಾರ್ಟ್ ಆಯಿತು. ಸುಮಾರು 41 ನಿಮಿಷದಿಂದ ಸುಮಾರು 1 ತಾಸಿನ ಒಂದು ಹಿಯರಿಂಗ್ ಆಯಿತು. ಅದರಲ್ಲಿ ನಾನು ಏನೇನಾಗಿದೆ ಇವತ್ತು ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾ ಹೋಗೋಣ ಬನ್ನಿ. ಮೇನ್ಲಿ ಅಂದರೆ ಫಸ್ಟ್ ಇವತ್ತು 4 ಪೆಟಿಷನರ್ಗಳ ಒಂದು ವಾದವನ್ನು ಕೇಳಲಾಗಿತ್ತು. ಮೇನ್ಲಿ ಏನಿದೆ ಅಂದರೆ, ಈಗ ನೋಡಿ ಸ್ಯಾಟರ್ಡೇ ಏನಿತ್ತಲ್ಲ ಲಾಸ್ಟ್ ಟೈಮ್, ಅವಾಗ ರೆಸ್ಪಾಂಡೆಂಟ್ಸ್ ಅಂದರೆ ಯಾರು, ಕೆ ಎ ಅವರ ಮತ್ತು ವಕೀಲರು ಮತ್ತು ಡೈರೆಕ್ಟರ್ ಅವ್ರು ಏನು ಹೇಳ್ತಿರಲ್ಲ ಅದನ್ನು ಮಾತನ್ನು ಕೇಳ್ತಾ ಹೋದರು ಜಡ್ಜ್, ಮತ್ತು ಅವ್ರ ಪಾಯಿಂಟ್ಸ್ ಏನಿದೆಲ್ಲ ನೋಟ್ ಡೌನ್ ಮಾಡಿದ್ರು. ಇವತ್ತೇನು ಮಾಡಿದರು, ಪೆಟಿಷನರ್ ಅಂದರೆ ಸ್ಟೂಡೆಂಟ್ಸ್ ಪರ ಯಾರು ಅಡ್ವೊಕೇಟ್ ಮತ್ತು ಲಾಯರ್ ಯಾರು ಬಂದಿದ್ದಾರಲ್ಲ ಅವ್ರದ್ದೆಲ್ಲರದು ಒನ್ ಬೈ ಒನ್ ಅವ್ರದ್ದು ಏನೇನು ಪ್ರಾಬ್ಲಮ್ ಇದೆ ಅಂತ ನೋಟ್ ಡೌನ್ ಮಾಡ್ತಾ ಹೋದರು. ಮೇನ್ಲಿ ಇವತ್ತು 4 ಪೆಟಿಷನರ್ ಮಾತುಗಳನ್ನು ಕೇಳಲಾಗಿದೆ. ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಪೆಟಿಷನರ್ ಮಾತನಾಡಿದ ಮೇಲೆ ಎಲ್ಲ ಸಾರಾಂಶವನ್ನು ಅದೇನಿರುತ್ತೆ ಅದನ್ನು ಕೆ ಎದು ಹೈಕೋರ್ಟು ಒಂದು ನೋಟ್ ಡೌನ್ ಮಾಡುತ್ತೆ. ಆ ನೋಟ್ ಡೌನ್ ಒಳಗೆ ಮೇನ್ ಪಾಯಿಂಟ್ಸ್ ಏನು ಹೇಳಿದ್ರು ಅಂದರೆ, ಆಸ್ ಪರ್ 24/10/2025 ಪ್ರೊವಿಷನಲ್ ರಿಸಲ್ಟ್, ಲೆಸ್ ಮೆರಿಟ್ ಸ್ಟೂಡೆಂಟ್ಸ್ ಗಾಟ್ ಗೌರ್ಮೆಂಟ್ ಕಾಲೇಜ್ ವಿತ್ ಲೆಸ್ ಫೀಸ್ ಆ್ಯಂಡ್ ಪೆಟಿಷನರ್ಸ್ ಇಸ್ ಲೆಫ್ಟ್ ಔಟ್ ಅಂತ ಹೇಳಿದರು. ಸೊ ಪೆಟಿಷನರ್ ಯಾರಿದಾರಲ್ಲ ಅವ್ರಿಗಿಂತ ಕಡಿಮೆ ಮಾರ್ಕ್ಸ್ ಬಂದ ಸ್ಟೂಡೆಂಟ್ಸಿಗೂ ಕೂಡ ಅವ್ರಿಗೆ ಬೇಕಾಗಿಂತ ಅಥವಾ ಅದಕ್ಕಿಂತ ಮೇಲೆ ಕಾಲೇಜ್ ಅಲಾಟ್ ಆಗಿದೆ. ಅದು ನಮಗೆಲ್ಲರಿಗೂ ಗೊತ್ತಿರೋ ಥರ ಅದು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸಿಂದ ಆಗಿದೆ ಪ್ರಾಬ್ಲಮ್ಮು. ಮತ್ತು ಪೆಟಿಷನರ್ ಅವ್ರನ್ನ ಬಿಟ್ಟಲಾಗಿದೆ, ಅದ್ರಿಗೆ ಸೀಟ್ ಅಲಾಟ್ ಆಗಿಲ್ಲ ಅನ್ನೋದನ್ನು ಪ್ರಾಬ್ಲಮ್ನ ಹೇಳಿದ್ದಾರೆ. ಆ್ಯಂಡ್ ಮಿಕ್ಸಿಂಗ್ ಅಪ್ ಆಫ್ ಕ್ಯಾಟಗರೀಸ್ ಕೂಡ ಆಗಿದೆ ಅಂತ ಹೇಳಿದರು. ಸೊ ಪೆಟಿಷನರ್ ಎರಡನೇ ಅವರು ಏನು ಹೇಳಿದರು ಅಂತ ನೋಡೋಣ ಬನ್ನಿ. 248 ವೇಕೆನ್ಸೀಸ್ಗಳಿವೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸು, 443 ನ್ಯೂ ಸೀಟ್ಸ್ಗಳಿವೆ. ನಾವು ಕೇಳ್ತಿರೋದು, ನಮಗೆ ಅನ್ಯಾಯ ಆಗಿರೋದು 248 ವೇಕೆನ್ಸೀಸ್ಗಳಲ್ಲಿ ಅಂತ ಹೇಳಿದ್ದಾರೆ. ಸೊ ಕೆ ಎ ಗೇವ್ ನೋಟಿಸ್ ಟು ಪಾರ್ಟಿಸಿಪೇಟ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್, ಯಾರ್ಯಾರು ಇದ್ದೀರಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಸೀಟ್ಸ್ ಸಿಕ್ಕಿದವರು ಕೂಡ ಬರ್ಬೋದು ಅಂತ ಹೇಳಿದರು. ಸೊ ನಾವು ಇಂಟ್ರೆಸ್ಟೆಡ್ ಇದ್ವಿ, ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ 3rd ರೌಂಡಲ್ಲಿ ಅಂತ ಹೇಳಿದರು. ಈ ಸ್ಟೂಡೆಂಟ್ಸ್ ಯಾರು ಅಡ್ವೊಕೇಟ್ ಇದ್ದಾರಲ್ಲ ಅವರ ಒಂದು ಸ್ಟೂಡೆಂಟು AR 2 lakh ಅವ್ರು SCG ಕ್ಯಾಟಗರಿ ಸಂಬಂಧಪಟ್ಟಿದ್ದು, ಮತ್ತು ಅದರ್ ಸ್ಟೂಡೆಂಟ್ಸ್ಗಳು ಕೂಡ ಈ ಥರ ಅನ್ಯಾಯ ಆಗಿದೆ ಅಂತ ಪೆಟಿಷನರು ಹೇಳಿದ್ದಾರೆ, ಅಡ್ವೊಕೇಟ್ ಅವರು ಹೇಳಿದರು. ಮೋರ್ ಮೆರಿಟೋರಿಯಸ್ ದ್ಯಾನ್ ದ ಅದರ್ ಅಲೋಟೆಡ್ ಸ್ಟೂಡೆಂಟ್ಸ್, ಯಾರು ಅಲೋಟ್ ಆಗಿದೆಯಲ್ಲ ಈಗ ಕಡಿಮೆ ಫೀಸಿನ ಸೆಮಿ ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಕಾಲೇಜ್, ಈ ಪೆಟಿಷನರ್ ರ್ಯಾಂಕ್ ಅದಕ್ಕಿಂತ ಜಾಸ್ತಿ ಇದು ಅಂದರೆ ಮೆರಿಟೋರಿಯಸ್ ಆಗಿದ್ದು ಕೂಡ ನಮಗೆ ಅವ್ರಿಗಿಂತ ಕೆಳಗಿನ ಕಾಲೇಜ್ ಅಲಾಟ್ ಆಗಿದೆ, ಅದೇ ಪ್ರಾಬ್ಲಮ್ ಆಗಿರೋದು ಈಗ ಅಂತ ಅವ್ರು ಕೇಸ್ ಹಾಕಿದ್ದಾರೆ. ಈಗ ನೀಡ್ ಕಾನ್ಸಿಕ್ವೆನ್ಷಿಯಲ್ ಸೀಟ್ಸ್, ಇಷ್ಟೊಂದು ಕ್ಲಿಯರ್ ಇದೆ. ನೆಕ್ಸ್ಟ್ 3ನೇ ಒಂದು ಪೆಟಿಷನರ್ ಏನು ಹೇಳ್ತಾ ಹೋದರು ಅಂದರೆ, ಪಾಯಿಂಟ್ 1 STG ಕ್ಯಾಟಗರಿ ಸ್ಟೂಡೆಂಟ್ ಅವರು ಸ್ಟೂಡೆಂಟ್ಸ್ ಬಿಲೋ ಗೌರ್ಮೆಂಟ್ ಸೀಟ್ಸ್, ಗೌರ್ಮೆಂಟ್ ಅವ್ರಿಗಿಂತ ಕೆಳಗಿದ್ದವರು ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಸೇಮ್ ಲಾಸ್ಟ್ ಪೆಟಿಷನರ್ 2 ಈಗ ಹೇಳಿದಾರಲ್ಲ ಅದೇ ಟೈಪ್ ಪೆಟಿಷನರ್ 3 ಕೂಡ ಅದೇ ಕಂಪ್ಲೇಂಟನ್ನು ತೊಗೊಂಡ್ರು. ಪಾಯಿಂಟ್ 2 ಬಂದ್ಬಿಟ್ಟು ಏನು ಹೇಳಿದ್ರು ಅಂದ್ರೆ, ಅವರು ಎಲಿಜಿಬಿಲಿಟಿ 6ನೇ ತಾರೀಕು ಅಕ್ಟೋಬರ್ 2025ರಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದರು ಕೆ ಎ. ಅದರ ಪ್ರಕಾರ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಲಾರದ ವ್ಯಕ್ತಿಗಳು ಸ್ಟೂಡೆಂಟ್ಸ್ಗಳು ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲಾರದ ಸ್ಟೂಡೆಂಟ್ಸ್ಗಳು, ಅಥವಾ ಸೀಟ್ ಸಿಕ್ಕು ಕ್ಯಾನ್ಸಲ್ ಮಾಡಿ ಅಂದರೆ ಫೋರ್ಫೀಟ್ ಮಾಡ್ಕೊಂಡು ತಮ್ಮ ಮುಟ್ಟುಗೋಲು ಹಾಕ್ಕೊಂಡು ತಮ್ಮ ಫೀಸ್ನ ಯಾರು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ಅವರಷ್ಟೇ 3rd ರೌಂಡಿಗೆ ಎಲಿಜಿಬಿಲಿಟಿ ಇರ್ತಾರೆ ಅಂತ ಹೇಳಿದರು. ಬಟ್ ಇಮಿಡಿಯೇಟ್ಲಿ 13ನೇ ತಾರೀಕು 10/2025ಕ್ಕೆ ಕಾಂಟ್ರರಿ ನೋಟಿಸ್ ಅಂದರೆ ಯಾರ್ಯಾರು ಸೀಟ್ ಇನ್ಕ್ರೀಸ್ ಆಗಿದ್ದಕ್ಕೆ 443 ಸೀಟ್ಸ್ ಇನ್ಕ್ರೀಸ್ ಆಗಿದ್ದಕ್ಕೆ ಯಾರ್ಯಾರು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರಲ್ಲ, ಅಡ್ಮಿಟ್ ಆಗಿದ್ರಲ್ಲ, ಅವರಿಗೆ ಓನ್ಲಿ 443 ನ್ಯೂ ಸೀಟ್ಸಲ್ಲಿ ಅವ್ರಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅಂತ ಪೆಟಿಷನರು ಜಡ್ಜಿಗೆ ಹೇಳಿದರು. ಇದರಿಂದ 2 ಥರ ಸ್ಟೂಡೆಂಟ್ಸ್ ಕ್ರಿಯೇಟ್ ಆಗಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತ ಪೆಟಿಷನರ್ 3 ಹೇಳಿದರು. ಇದರಲ್ಲಿ ನನ್ನ ಸ್ವಂತ ಏನು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇಲ್ಲ, ಅಲ್ಲಿ ಏನು ಹೇಳಿದ್ರು ಕರೆಕ್ಟಾಗಿ ಅಡ್ವೊಕೇಟ್ಗಳು ಅದನ್ನೇ ನಾನು ಇಲ್ಲಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ನೆಕ್ಸ್ಟು ಪೆಟಿಷನರ್ 4 ಲಾಸ್ಟ್ ಪೆಟಿಷನರ್, ಇದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯನ ಹೇಳಿದ್ದಾರೆ ಇಲ್ಲಿ ಅವ್ರು ಹೇಳಿದ್ದು ಅವರ ಒಂದು ಸ್ಟೂಡೆಂಟು ರ್ಯಾಂಕ್ 1,20,000 ಅದು ಕರೆಕ್ಟಾಗಿ ರ್ಯಾಂಕ್ ಹೇಳಿದರು. ಬಟ್ ನಾನು ಇಲ್ಲಿ ಪ್ರೈವೇಸಿ ರೀಸನ್ನಿಂದ ನಾನು ಫುಲ್ ಹೇಳ್ತಾ ಇಲ್ಲ. ಸೊ ಅವರು ಒಂದು ಆಪ್ಷನ್ ಎಂಟ್ರಿಯಲ್ಲಿ ಅವರು ಫಸ್ಟ್ ಆಪ್ಷನ್ನ ಶ್ರೀದೇವಿ ಮೆಡಿಕಲ್ ಕಾಲೇಜ್ ತುಮಕೂರಿಗೆ ಕೊಟ್ಟಿದ್ದರು 1.5 ಲಕ್ಷದ ಸೀಟಿಗೆ ಅಂದರೆ ಸೆಮಿ ಗೌರ್ಮೆಂಟ್ ಸೀಟಿಗೆ. ಮತ್ತು 8ನೇ ಆಪ್ಷನ್ ಸೀಟ್ನ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಸೇಮ್ ಅದೇ ಕಾಲೇಜಲ್ಲಿ GMP ಸೀಟ್ಸ್ಗೆ ಕೊಟ್ಟಿದ್ದಾರೆ, ಯಾಕಂದರೆ ಅವರಿಗೆ ಅಫೋರ್ಡೆಬಲ್ ಮಾಡೋಕ್ಕೆ ಸಾಧ್ಯ ಇತ್ತು. ಬಟ್ ಫಸ್ಟಿಗೆ ಕೊಡೋಣ 1.5 lakh ಸಿಕ್ಕರೆ 1.5 lakh ಸಿಗಲಿ, ಇಲ್ಲ GMPಗೆ ರೆಡಿ ಇರ್ತೀವಿ ಅಂತ ಹೋಗಿದ್ರು.
ಬಟ್ ಏನಾಗಿದೆ ಅಂದರೆ ಇಶ್ಯೂ ಅವ್ರ ಪ್ರಕಾರ ರ್ಯಾಂಕ್ 1,23,000 ಸಮಥಿಂಗ್ ಅಂದರೆ ಅವ್ರಿಗಿಂತ 3,000 ಕಡಿಮೆ ಇದ್ದ ಸ್ಟೂಡೆಂಟಿಗೆ ಇವ್ರು ಕೇಳಿದಿರೋ ಫಸ್ಟ್ ಪ್ರಿಫರೆನ್ಸ್ ಅಂದರೆ 1.5 ಲಕ್ಷದ ಸೀಟ್ ಸಿಕ್ಬಿಟ್ಟಿದೆ. ಮತ್ತು ಅದರ್ 5 ಸೀರಿಯಲ್ ನಂಬರ್, ಆ ಸೀರಿಯಲ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ರು ಅವರು, ಬಟ್ ಅವ್ರ ಪ್ರೈವೇಸಿ ಇಶ್ಯೂಸ್ ಸಲುವಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ. ಅದರ್ 5 ಸ್ಟೂಡೆಂಟ್ಸ್ ಕೂಡ ಇವ್ರು ಕೇಳಿದಂಥ ಮೇಲೆ ಸೀಟಿಗೆ ಅಂದರೆ ಒಂದನೇ ಆಪ್ಷನ್ನಲ್ಲಿ ಏನು ಕೇಳಿದ್ರಲ್ಲ ಆ ಸೆಮಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಅಂತ ಇವರು ವಾದ ಮಾಡಿದ್ದಾರೆ. ಸೊ ಇಷ್ಟು ಇವತ್ತು ಇಲ್ಲಿ ವಾದ ಪ್ರಕಾರ ಹೇಳಿದ್ದನ್ನು ಜಡ್ಜ್ ಅವರು ನೋಟ್ ಡೌನ್ ಮಾಡಿದ್ದಾರೆ. ಸೊ ಇನ್ ಕನ್ಕ್ಲೂಷನ್ ಏನಪ್ಪ ಅಂದರೆ ಇವತ್ತಂದರೂ ಏನು ವರ್ಡಿಕ್ ಬರಲಿಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದು. ನಾಳೆಗೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದರು. ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಇತ್ತಂತೆ ಜಡ್ಜ್ ಅವ್ರದ್ದು, ಆನರಬಲ್ ಜಡ್ಜು. ಸೊ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಏನಂದರೆ 4 ಪೆಟಿಷನರ್ದು ಏನು ಇತ್ತಲ್ಲ ಇವತ್ತು ಹೇಳಿದಾರಲ್ಲ ಅದು ಅವ್ರದ್ದು ನಿಮ್ಮ ಆರ್ಗ್ಯುಮೆಂಟಿಗೆ ನೀವು ಸ್ಟಿಕ್ ಆಗಿರಿ. ನಾಳೆ ಚೇಂಜ್ ಮಾಡೋಕ್ಕೆ ಬರಲ್ಲ. ನಾನು ನಿನ್ನೆ ಹೀಗೆ ಹೇಳಿದ್ದೆ ಇವತ್ತು ಹೀಗೆ ಹಾಗೆಲ್ಲ ಇಲ್ಲ, ನೋಟ್ ಡೌನ್ ಮಾಡಿದ್ಮೇಲೆ ಮುಗೀತು, ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಬ್ಬ ಎಷ್ಟು ಜನ ಉಳಿದಾರೆ, ಟೋಟಲ್ 9 ಜನ ಹೋಗಿದ್ದು. ಸೊ ಇನ್ನು 5ರಿಂದ 6 ಜನರದ್ದು ಪೆಟಿಷನರ್ಗಳ ಏನು ವಾದ ಮಂಡನೆ ಇದೆ ಅದನ್ನು ನಾಳೆ ನಾವು ಮುಂದುವರಿಸೋಣ ಅಂತ ಹೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಅಂದರೆ ಇನ್ನೊಂದು, ರಿಸಲ್ಟ್ ಆಫ್ ಥರ್ಡ್ ರೌಂಡ್ ಶಲ್ ನಾಟ್ ಬಿ ಆ್ಯಕ್ಟೆಡ್ ಅಪಾನ್ ಬೈ ರೆಸ್ಪಾಂಡೆಂಟ್ ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್. ಅಲ್ಲಿ ಇನ್ನೊಬ್ಬರು ಅಡ್ವೊಕೇಟ್ ಏನು ಕೇಳಿದ್ರು. ಸೊ ಜಡ್ಜ್ ಇನ್ನೊಂದು ಆನರಬಲ್ ಜಡ್ಜ್ ಇನ್ನೊಂದು ಏನು ರಿಕ್ವೆಸ್ಟ್ ಅಂದರೆ ನೆಕ್ಸ್ಟ್ ಹಿಯರಿಂಗ್ ಆಗೋ ಮಟ್ಟ ಯಾವುದೇ ಒಂದು ಕೆಯಿಂದ ಆ್ಯಕ್ಷನ್ ಬರಲಾರ್ದ ಹಾಗೆ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದರು. ಸೊ ಜಡ್ಜ್ ಅವರು, ಆನರಬಲ್ ಜಡ್ಜ್ ಅವರು ಹೈಕೋರ್ಟಲ್ಲಿ ಈ ಸೆಂಟೆನ್ಸ್ನ ಲಾಸ್ಟಿಗೆ ಹೇಳಿದರು, ರಿಸಲ್ಟ್ ಆಫ್ ಥರ್ಡ್ ರೌಂಡ್ ಶಾಲ್ ನಾಟ್ ಬಿ ಆ್ಯಕ್ಟೆಡ್ ಅಪಾನ್ ಬೈ ರೆಸ್ಪಾಂಡೆಂಟ್ ಅಂದರೆ ಇಲ್ಲಿ KA ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂತ ಹೇಳಿದ್ದಾರೆ. ಸೊ ಇಷ್ಟು ಇಲ್ಲಿದರ ಬಗ್ಗೆ ಆಯಿತು. ಮತ್ತು ಈಗ ಇಂಪಾರ್ಟೆಂಟಾಗಿ ನಮ್ಮ KA ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಅವರು ಏನು ಹೇಳಿದ್ದಾರೆ ಅಂತ ಇಲ್ಲಿ ನಾವು ನೋಡೋಣ ಬನ್ನಿ. ಅವರಿಗೆ ಕೇಳಿದಾಗ ಕೋರ್ಟಲ್ಲಿ ಏನು ಹೇಳಿಲ್ಲ, ಬಟ್ ಹೊರಗಡೆ ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಂಥ ಒಂದು ಆರ್ಟಿಕಲ್. ಅದರಲ್ಲಿ ಏನು ಹೇಳಿದ್ರು ಅಂದರೆ, ಅರೌಂಡ್ 450 ಸೀಟ್ಸ್ ಕೇಮ್ ಆಫ್ಟರ್ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್. ವಿ ಹ್ಯಾವ್ ಟೈಮ್ ಟಿಲ್ November 3 ಬಿಫೋರ್ ದ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ಸ್. ವಿ ವಿಲ್ ವೇಟ್ ಫಾರ್ ದ ಹೈಕೋರ್ಟ್ಸ್ ಡೈರೆಕ್ಟಿವ್ ಅಂತ ಹೇಳಿದ್ದಾರೆ. ಸೊ ನಮಗೆ ಟೈಮ್ ಇರೋದು November 3 ತನಕ. 3 ಒಳಗೆ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೇ ವೇಕೆನ್ಸಿ ರೌಂಡ್ ಇರುತ್ತೆ. ಮತ್ತು BMS ರೌಂಡ್ ಕೂಡ ತುಂಬ ಲೇಟ್ ಆಗ್ತಾ ಇದೆ, ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಆಮೇಲೆ ಆಗಲೇ MBBS ಇದು ಸ್ಟಾರ್ಟ್ ಆಗಿ ಒಂದು ತಿಂಗಳ ಒಂದು ವಾರ ಆಯಿತು. 22 ಲಾಸ್ಟ್ ಮಂತಿಂದನೇ ಸ್ಟಾರ್ಟ್ ಆಗಿದೆ, ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿದೆ. ಆದ್ದರಿಂದ ಇವೆಲ್ಲ ಡಿಲೇ ಆಗ್ತಾ ಹೋಗುತ್ತೆ. November 3 ಒಳಗೆ ಆದಷ್ಟು ಇವನ್ನೆಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಬೇಕು ಅಂತ ಹೈಕೋರ್ಟಿಗೆ ಒಂದು ರಿಕ್ವೆಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಇನ್ಕ್ರೀಸ್ ಸೀಟ್ಸ್ ಎಷ್ಟಾಗಿತ್ತು ಅನ್ನೋದನ್ನೆಲ್ಲ. ಸೊ ಇಷ್ಟು ಈ ವಿಡಿಯೋದ ಒಂದು ಮಾಹಿತಿಯನ್ನು ತಿಳಿಸ್ಬೇಕಾಗಿತ್ತು. ಮುಂದೆ ನಾಳೆ ಬರುವ ಒಂದು ಹಿಯರಿಂಗನ್ನು ಮತ್ತೆ ನಾನು ಇದೇ ಥರ ಸಮ್ಮರಿ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.